ಸಮಾವೇಶ ಮತ್ತು ಒಂದು ಉನ್ನತವಾದಂತಹ ಸಮಾವೇಶ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನಿದೆ ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಜುಕೇಟೆಡ್. ಅವರು ಈ ರಾಜಕೀಯ ಬರುವ ಮುಂಚೆನೆ ಈ ಹಲವಾರು ಸಮಾಜ ಸೇವೆಯನ್ನು ಮಾಡ್ಕೊಂತ ಬಂದಿದ್ದಾರೆ. ಅವರೊಂದು ಕೇರ್ ಟ್ರಸ್ಟಿಯಾಗಿ ಸಮಾಜಕ್ಕೆ ಒಂದು ಮಾದರಿಯಾದಂತಹ ಸಮಾಜ ಸೇವೆಯನ್ನು ಮಾಡಿರುವಂತದ್ದು ನಮಗೆ ಒಳ್ಳೆ ಉನ್ನತವಾದಂತಹ ಒಬ್ಬ ಅಭ್ಯರ್ಥಿ ಸಿಕ್ಕಿರೋದು ನಮಗೆ ಸಂತೋಷದ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವಂತಹ ಸರ್ಕಾರ. ಸಿದ್ದರಾಮಯ್ಯ ಅವರು ಏಕೈಕವಾದ ಮುಖ್ಯಮಂತ್ರಿ. ಅವರು ಹೇಳಿರುವಂತಹ ಎಲ್ಲಾ ಗ್ಯಾರಂಟಿಗಳನ್ನು ಸಮರ್ಥವಾಗಿ ಅದನ್ನು ನಿಭಾಯಿಸಿ ಎಲ್ಲಾ ಜನರಿಗೆ ನೇರವಾಗಿ ಮುಟ್ಟುವಂತೆ ಮಾಡಿರುವಂತಹ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೇನೆ. ಪ್ರಿಯಾಂಕಾ ಗಾಂಧಿ ಅವರು ಬಂದಿರೋದು ಒಂದು ಈ ಜಿಲ್ಲೆಗೆ ನಮ್ಮ ಒಂದು ಒಳ್ಳೆಯ ಒಂದು ಸೂಚನೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಅವ್ರು ಬಂದಿರೋದು ಈ ಎಲ್ಲಾ ಜನಕ್ಕೂ ಒಂದು ಮನಕ್ಕೆ ಮುಟ್ಟುವಂತಹ ಮಾತುಗಳನ್ನು ಮಾತನಾಡಿ ಮಾದರಿಯಾಗಿ ಈ ಜಿಲ್ಲೆಯಲ್ಲಿ ಒಂದು ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರನ್ನು ಗೆಲ್ಲಿಸುವಂತಹ ಒಂದು ಎಲ್ಲರ ಒಂದು ಅಜೆಂಡಾ ಆಗಿದೆ. ನನಗೂ ಕೂಡ ಕಾಂಗ್ರೆಸ್ ಪಕ್ಷ ಬರಬೇಕು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಅತ್ಯಧಿಕ ಬಹುಮತದಿಂದ ಈ ಜಿಲ್ಲೆಗೆ ಗೆದ್ದು ಆಯ್ಕೆ ಆಗ್ಬೇಕಂತೇಳಿ ನಮ್ದೊಂದು ಆಶೆ ಇದೆ. ಸರ್, ಅವರು ಎಜುಕೇಟೆಡ್ ಆಗಿದ್ದಾರೆ. ಅವ್ರು ಈ ಅಧಿಕಾರ ಬರೋ ಮುಂಚೆನೆ ಈ ಸಮಾಜ ಸೇವೆ ಮಾಡಿದ್ದಾರೆ. ಅವರು ಇವ್ರು ನಮ್ಮ 3-4 ಭಾಷೆ ಬರುತ್ತೆ. ಅವರು ಈ 3-4 ಭಾಷೆಯಲ್ಲಿ ಈ ನಮ್ಮ ಜಿಲ್ಲೆ ಪರವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತಾರೆ. ಈ ನಮ್ಮ ಜಿಲ್ಲೆಯ ಜನರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಕೊಡಿಸ್ತಾರೆ ಅಂತೇಳಿ ನಾವು ಅವ್ರಿಗೆ ಮತ ಹಾಕಬೇಕು. ಈ ನಿರುದ್ಯೋಗ ಏನು ಸೃಷ್ಟಿಯಾಗಿದೆಯಲ್ಲ, ಅವರ ಜಿಲ್ಲೆ ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಿ ಇಲ್ಲಿಗೆ ಇಂಡಸ್ಟ್ರಿಯಲ್ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳನ್ನು ತಂದು ಫ್ಯಾಕ್ಟರಿಗಳನ್ನು ತಂದು ಇಲ್ಲಿ ಇರುವಂತ ನಿರುದ್ಯೋಗಿಯಿಂದ ಯುವಕರಿಗೆ ಅಧಿಕ ಕೆಲಸವನ್ನು ಕೊಡ್ತಾರೆ. ಆ ನಿರುದ್ಯೋಗ ಕೆಲಸ ಕೊಟ್ಟು ಆ ಒಂದು ಕುಟುಂಬಕ್ಕೆ, ಆ ಒಬ್ಬ ನಿರುದ್ಯೋಗಿಯಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಂತ ಹೇಳಕ್ ಇಷ್ಟಪಡ್ತೇನೆ ಸರ್.